ಲಿಂಗಾಯತ್ ಮಹಾಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಬೀದರ್ ವತಿಯಿಂದ ಬಸವರಾಜ ಧನ್ನೂರ್ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ನಗರದ ಭೂಮರೆಡ್ಡಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭದಲ್ಲಿ ಸಹಸ್ರಾರು ಬಸವ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು. ಇನ್ನು ಲಿಂಗಾಯತ್ ಧರ್ಮದ ಹೋರಾಟದ ಕೂಗು ಮತ್ತೆ ಈ ಒಂದು ಸಭೆಯಲ್ಲಿ ಮಾರ್ಧ್ವನಿಸಿತ್ತು. ಕಾರ್ಯಕ್ರಮದ ಮುಂಚಿತವಾಗಿ ಬಸವಣ್ಣನವರ ಭಾವಚಿತ್ರಕ್ಕೆ ಬಸವರಾಜ ಧನ್ನೂರ್ ದಂಪತಿಗಳು ಮತ್ತು ಕುಟುಂಬಸ್ಥರು ಗುರುಪೂಜೆಯನ್ನು ಸಲ್ಲಿಸಿ ಪುಷ್ಪ ನಮನವನ್ನ ನೆರವೇರಿಸಿದ್ರು. ಬಸವನಿನ್ನ ಸೇವೆ ಮಾಡುವ ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನಗೆ ಹರಿಸಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಸವರಾಜ ಧನ್ನೂರ್, ಜಗತ್ತಿಗೆ ಶ್ರೇಷ್ಠ ಸಂಸ್ಕೃತಿಯನ್ನ ಕೊಟ್ಟಂತಹ ಬಸವಣ್ಣನನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದು ಹೆಮ್ಮೆಯ ಸಂಗತಿ. ದಯವಿಲ್ಲದ ಧರ್ಮ ಯಾವುದಯ್ಯ ಎಂದು ಹೇಳುತ್ತಾ ಸಕಲ ಜೀವಾತ್ಮರ ಲೇಸನ್ನ ಬಯಸಿದ ಬಸವಣ್ಣನ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಚನ ಹಾಗೂ ಅನುಭವ ಮಂಟಪ ಹುಟ್ಟಿದ ಈ ನೆಲದಲ್ಲಿ ನಡೆಯುತ್ತಿರುವಂತಹ ಬಸವ ಸಂಸ್ಕೃತಿ ಉತ್ಸವ ಈ ದೇಶಕ್ಕೆ ಮಾದರಿಯಾಗಬೇಕು. ಲಿಂಗಾಯತ್ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುವವರೆಗೂ ನಾವೆಲ್ಲರೂ ಹೋರಾಡಬೇಕು ಮತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಜಯಂತಿಯ ರೀತಿ ಬಸವಣ್ಣನವರ ಜನ್ಮದಿನವನ್ನು ಸಹ ರಾಷ್ಟ್ರ ಮಟ್ಟದಲ್ಲಿ ಆಚರಿಸಬೇಕು ಎಂದರು. ಇನ್ನು ಮುಂಬರುವಂತಹ ಅಕ್ಟೋಬರ್ 5ರಂದು ಬೆಂಗಳೂರಿನಲ್ಲಿ ಜರುಗಲಿರುವ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ಜಿಲ್ಲೆಯಿಂದ ಕನಿಷ್ಠ 25,000 ಜನ ಭಾಗಿಯಾಗುವ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸಬೇಕು ಎಂದರು. ಇದೊಂದು ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಕಳೆದ ವರ್ಷ ನಮ್ಮ ಬಹಳ ವರ್ಷಗಳ ಬೇಡಿಕೆ, ಸುಮಾರು 16 ವರ್ಷಗಳಿಂದ ನಾವು ಒಂದೇ ಮಾತನ್ನ ಪುನಃ ಹೇಳ್ತಾ ಬಂದಿದ್ದೇವೆ. ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕನ್ನುವಂತ ಒಂದು ಬೇಡಿಕೆಯನ್ನ ಮಂಡಿಸ್ತಾ ಬಂದಾಗ, ಕಳೆದ ವರ್ಷ ಮಠಾಧಿಪತಿಗಳ ಒಕ್ಕೂಟದ ಸರ್ವ ಪೂಜ್ಯರ ಒಂದು ನಿಯೋಗದ ಹಾಗೂ ಎಲ್ಲಾ ಬಸವ ಭಕ್ತರ ಒಂದು ಬೇಡಿಕೆಯನ್ನ ಮನ್ನಿಸಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿತು. ಒಂದು ಜೋರಾದ ಚಪ್ಪಾಳೆ ಹಾಕಬೇಕಿತ್ತು. ಇದೊಂದು ಐತಿಹಾಸಿಕವಾದಂತಹ ಸಂಗತಿ. ಯಾಕೆಂದ್ರೆ ಬಸವಣ್ಣನವರು ಈ ಜಗತ್ತಿಗೆ ಶ್ರೇಷ್ಠವಾದ ಸಂಸ್ಕೃತಿಯನ್ನ ಕೊಟ್ಟಿದ್ದಾರೆ. ಈ ನೆಲಕ್ಕೇನೇ ಆದಂತಹ ಒಂದು ಸಂಸ್ಕೃತಿ ಇದೆ, ಈ ನೆಲಕ್ಕೇನೇ ಆದಂತಹ ಒಂದು ಇತಿಹಾಸ ಇದೆ, ಈ ನೆಲಕ್ಕೇನೇ ಆದಂತಹ ಒಂದು ಪರಂಪರೆ ಇದೆ. ಹೀಗಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರೋದು ಅದು ನಮ್ಮೆಲ್ಲ ಬಸವ ಭಕ್ತರಿಗೆ ಬಹಳ ಆನಂದ ತಂದಿದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾವು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತಗಿಂತ ಹಿರಿಯರಿಲ್ಲ. ಇದು ನಮ್ಮ ಸಂಸ್ಕೃತಿ. ಬಾಗಿದ ತಲೆ ಮುಗಿದ ಕೈ, ಇದು ನಮ್ಮ ಸಂಸ್ಕೃತಿ. ಕಾಯಕವೇ ಕೈಲಾಸ, ಇದು ನಮ್ಮ ಸಂಸ್ಕೃತಿ. ದಾಸೋಹವೇ ದೇವಧಾಮ, ಇದು ನಮ್ಮ ಸಂಸ್ಕೃತಿ. ಇವ ನಮ್ಮವ ಎನ್ನುವುದು ನಮ್ಮ ಸಂಸ್ಕೃತಿ. ಜಂಗಮವೇ ಲಿಂಗವೆಂಬುದು ನಮ್ಮ ಸಂಸ್ಕೃತಿ. ದೇಹವೇ ದೇವಾಲಯ ಮಾಡಿಕೊಳ್ಳೋದು ನಮ್ಮ ಸಂಸ್ಕೃತಿ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದು ನಮ್ಮ ಸಂಸ್ಕೃತಿ. ದಯವೇ ಧರ್ಮದ ಮೂಲವೆಂದು ಬಾಳುವುದು ನಮ್ಮ ಸಂಸ್ಕೃತಿ. ಜಾತಿ ವರ್ಣ ವರ್ಗ ಲಿಂಗ ಭೇದವಿಲ್ಲದು ನಮ್ಮ ಸಂಸ್ಕೃತಿ. ಅರಿವೇ ಗುರು ಆಚಾರವೇ ಸ್ವರ್ಗ ಎನ್ನುವುದು ನಮ್ಮ ಸಂಸ್ಕೃತಿ. ದೇವನೊಬ್ಬ ನಾಮ ಹಲವು ಎನ್ನುವಂಥದ್ದು ನಮ್ಮ ಸಂಸ್ಕೃತಿ. ಇಂಥ ವಿಶ್ವಶ್ರೇಷ್ಠ ಸಂಸ್ಕೃತಿ, ಅತ್ಯಂತ ಮಾನವೀಯತೆಯ ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಸವ ಸಂಸ್ಕೃತಿ, ಅದು ಬಸವ ಸಂಸ್ಕೃತಿ.
ಇಂಥ ಬಸವ ಸಂಸ್ಕೃತಿಯನ್ನ ಇವತ್ತು ನಾಡಿಗೆ ಪರಿಚಯಿಸುವಂತಹ, ಇವತ್ತಿನ ಪೀಳಿಗೆಗೆ ಪರಿಚಯಿಸುವಂತಹ, ವಿಶ್ವಕ್ಕೇನೆ ಮತ್ತೊಮ್ಮೆ ಅದನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ಪ್ರಯತ್ನವೇ ಈ ಬಸವ ಸಂಸ್ಕೃತಿ ಅಭಿಯಾನ. ಬೀದರ್ನಲ್ಲಿ ವಿಶೇಷವಾಗಿ ಇದು ಬಸವಾದಿ ಶರಣರು ನಡೆದಾಡಿದಂಥ ನೆಲ. ಈ ಸಂಸ್ಕೃತಿ ಜನಿಸಿದ್ದು ಇದೇ ನೆಲದಲ್ಲಿ, ಅನುಭವ ಮಂಟಪ ಹುಟ್ಟಿದ್ದು ಇದೇ ನೆಲದಲ್ಲಿ, ವಚನಗಳು ಹುಟ್ಟಿದ್ದು ಇದೇ ನೆಲದಲ್ಲಿ. ಹೀಗಾಗಿ ಈ ನೆಲದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಇಡೀ ದೇಶಕ್ಕೇನೆ ಒಂದು ಆದರ್ಶವಾಗಬೇಕನ್ನುವ ರೀತಿಯಲ್ಲಿ ಎಲ್ಲ ತಾಯಂದ್ರು ನೋಡ್ರಿ ಇವತ್ತು ಇಳಕಲ್ ಸೀರೆ ಧರಿಸಿ ಬಂದಿದ್ದಾರೆ, ಹಣೆ ಮೇಲೆ ವಿಭೂತಿ, ಕೊಳ್ಳಲ್ಲಿ ರುದ್ರಾಕ್ಷಿ. ಎಂತಹ ದೃಶ್ಯ ಇವತ್ತು ನಿಜವಾಗಿಯೂ ನಾವೆಲ್ಲರೂ ಒಂದು ಅನುಭವ ಮಂಟಪದಲ್ಲಿ ಕೂತಿದ್ದೇವೆ ಅನ್ನುವಂಥ ಒಂದು ದೃಶ್ಯ ಕಾಣ್ತಾ ಇದೆ. ಅದಕ್ಕೆ ತಮಗೆಲ್ಲರಿಗೂ ಈ ವೇದಿಕೆಯ ಪರವಾಗಿ ಈ ಸಾಂಸ್ಕೃತಿಕ ಅಭಿಯಾನದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಅಭಿಯಾನ ಏನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಅನೇಕ ಪೂಜ್ಯರು, ಅನೇಕ ಸಮಿತಿಯ ಅನೇಕ ಶರಣರು ದುಡಿದಿದ್ದಾರೆ. ಅವರೆಲ್ಲರ ಪ್ರತಿಫಲದಿಂದ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಇವತ್ತಾಗಿದೆ. ನಮ್ದು ಒಂದೇ ಒಂದು ಬೇಡಿಕೆ ಏನಿದೆ, ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಕೊಡಬೇಕು, ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತೊಂದು ಬೇಡಿಕೆ ಅಂದ್ರೆ, ಯಾವ ರೀತಿ ಗಾಂಧೀಜಿ ಅವರ ಜಯಂತಿ, ಅಂಬೇಡ್ಕರ್ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ, ಅದೇ ರೀತಿ ವಿಶ್ವಗುರು ಬಸವಣ್ಣನವರ ಜಯಂತಿಯು ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಆಗಬೇಕನ್ನುವಂತ ಒಂದು ಬೇಡಿಕೆಯನ್ನ ನಮ್ಮದಿದೆ. ಇಂಥ ಎರಡು ಮಾತುಗಳನ್ನು ಹೇಳಿ ಇವತ್ತು ಇನ್ನೂ ಅನೇಕರಿದ್ದಾರೆ, ಆ ಪೂಜ್ಯರ ಮಾತುಗಳನ್ನು ನಾವೆಲ್ಲರೂ ಕೇಳೋಣ. ದಯವಿಟ್ಟು ತಾವು ಶಾಂತಿ. ಈ ಅಭಿಯಾನ ಸಮಾರೋಪಗೊಳ್ತಾ ಇರೋದು ಬೆಂಗಳೂರಿನಲ್ಲಿ. ಅವತ್ತಿನ ದಿನ ನಾವು ಬೆಂಗಳೂರಿನಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ 25,000ಕ್ಕಿಂತ ಜನ ಅಲ್ಲಿ ನಾವು ಸೇರ್ಬೇಕಾಗಿದೆ, ಬರೀ ಬೀದರ್ ಜಿಲ್ಲೆಯಿಂದ. ಅದಕ್ಕಾಗಿ ತಾವೆಲ್ಲರೂ ಇವತ್ತೇನು ಬಂದಿದ್ದೀರಿ, ಅಕ್ಟೋಬರ್ 5ಕ್ಕೆ ನಿಮ್ಮ ಮನೆಯಲ್ಲಿ ಎಂಥ ಕಾರ್ಯಕ್ರಮ ಇದ್ರು ಕೂಡ ನಾವು ಬೆಂಗಳೂರಿಗೆ ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಮುಗಿಸ್ತೇನೆ. ಸರ್ವರಿಗೆ